ನಮಸ್ಕಾರ. ಇವತ್ತು ನಿಮಗೆ ಕಟ್ಟಾ ಮಿಠಾ ಕಾಂಬಿನೇಷನ್ಲಿ ಒಂದು ಚಾಟ್ ಐಟಮ್ ತೋರಿಸ್ತಾ ಇದ್ದೀವಿ. ಆ್ಯಸ್ ಯೂಶುವಲ್ ಪ್ರತಿ ವಾರ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಎಲ್ಲಿ? ಮೈಸೂರ ಪಾಕ. ಈ UP ಮತ್ತು ಇನ್ನಿತರೆ ನಾರ್ತ್ ಇಂಡಿಯನ್ ಸ್ಟೇಟ್ಸಲ್ಲಿ ಬೆಳಗ್ಗೆನೆ ಎದ್ದು ಸಮೋಸ ಮತ್ತು ಜಿಲೇಬಿ ತಿಂತಾರಂತೆ. ಮೈಸೂರು ಜನ ಅಷ್ಟು ವಿಯರ್ಡಲ್ಲ ಬಿಡಿ, ಆದರೂ ಆ ಸಮೋಸ ಜಿಲೇಬಿ ಇದೆಯಲ್ಲ ತುಂಬ ಹಿಟ್ ಕಾಂಬಿನೇಷನ್. ಮೈಸೂರಲ್ಲಿ ಒಂದು ಕಡೆ ಸಂಜೆ 3 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಬಿಸಿ ಬಿಸಿ ಸಮೋಸ ಜಿಲೇಬಿ ಕೊಡ್ತಾರೆ. ಎಲ್ಲಿ ಅಂದ್ರ ಇವತ್ತು ನಾವು ಮೈಸೂರಿನ ಸರಸ್ವತಿಪುರಂ 14th ಮೇನ್ ಕುವೆಂಪು ಸ್ಕೂಲ್ ಎದುರುಗಡೆ ಒಂದು ಸಣ್ಣ ರೋಡಲ್ಲಿ ಧನಲಕ್ಷ್ಮಿ ಸ್ವೀಟ್ ಸಮೋಸ ಆ್ಯಂಡ್ ಜಿಲೇಬಿ ಕಾರ್ನರ್ ಇದೆ. ಬನ್ನಿ, ಅಲ್ಲಿ ಏನು ವಿಶೇಷತೆಗಳಿದೆ ಅಂತ ನಿಮಗೆ ತೋರಿಸ್ತೀವಿ. ಈಗ ನಮ್ದೆಷ್ಟೆಲ್ಲ ಒಂದು ಆರ್ಡರ್ ಮಾಡೋಣ. ಗುರು, ಒಂದು ಸಮೋಸ. ಓಕೆ ಅಣ್ಣ. ಎದುರುಕೋಬೇಡ ಪಾಪ. ಥ್ಯಾಂಕ್ ಯು. ಆ ಬಿಸಿ ಸಮೋಸ ಆ ಸ್ವೀಟ್ ಮತ್ತು ಖಾರ ಚಟ್ನಿ ಜೊತೆಗೆ ತಿಂದರೆ ನಿಜವಾಗ್ಲೂ ಹೈಲೈಟು. ಬಿಸಿ ಬಿಸಿಯಾಗಿದೆ, ತುಂಬ ಚೆನ್ನಾಗಿದೆ. ನಾನು ಹಾಸನ ಡಿಸ್ಟಿಕ್ಕು ಚನ್ನರಾಯಪಟ್ಟಣದಿಂದ ಬಂದಿದ್ದು ಮೈಸೂರಿಗೆ 25 ವರ್ಷದ ಹಿಂದೆ ಬಂದಿದ್ದು. 13 ವರ್ಷ ಬೇರೆ ಕಡೆ ಎಲ್ಲ ವರ್ಕ್ ಮಾಡಿದ್ದೀನಿ. ಮೈಸೂರಿನಲ್ಲಿ ಮತ್ತು ಕೇರಳ, ಗೋವಾದಲ್ಲಿ, ಬಾಂಬೆನಲ್ಲೆಲ್ಲ ವರ್ಕ್ ಮಾಡಿದ್ದೆ. ಆ ಕೆಲಸ ಕಲಿತು ಆ ಬೇಸಿಕ್ ಮೇಲೆ ನಾನು ಅಂಗಡಿ ಮಾಡ್ಕೊಂಡಿದ್ದು. 12 ವರ್ಷದ ಹಿಂದೆ ಅಂಗಡಿ ಮಾಡಿದ್ದೆ. ಆವಾಗ ಚಿಕ್ಕ ಸಣ್ಣ ಬಡ್ಜೆಟಲ್ಲಿ ಮಾಡಿದೆ. ಎಷ್ಟು 20-25 ಸಾವಿರ ಬಂಡವಾಳ ಹಾಕೊಂಡು ಮಾಡಿದ್ದು. ನಾನೇ ಕೆಲಸ ಕಲ್ತಿರೋದ್ರಿಂದ ನಮಗೆ ಕ್ವಾಲಿಟಿ ಮೇಂಟೈನ್ ಮಾಡಲಿಕ್ಕೆ ಎಲ್ಲ ಅನುಕೂಲ ಆಯಿತು. ಸಮೋಸ ಜಿಲೇಬಿ ಮಾಡಬೇಕು ಅಂತ ನಮಗೆ ಅವಾಗ ಐಡಿಯಾ ಬಂತು. ಸಮೋಸ ಜಿಲೇಬಿ ಎಲ್ಲ ಕಡೆ ಸಿಗಲ್ಲ ಸಾಮಾನ್ಯ, ಅದರಲ್ಲೂ ಸಮೋಸ ಜಿಲೇಬಿ ಸಿಗುತ್ತೆ. ಅದರಲ್ಲಿ ಏನಾರು ವಿಶೇಷ ಮಾಡಬೇಕು ಅಂದ್ಬಿಟ್ಟು ನಾವು ಜಿಲೇಬಿಗೆ ಬಣ್ಣ ಹಾಕೋದ್ ರೀತಿ, ಸೋಡಾ ಹಾಕೋದ್ ರೀತಿ, ಆಮೇಲೆ ಸಮೋಸ ಬೆಳ್ಳುಳ್ಳಿ ಈರುಳ್ಳಿ ಅದ್ಯಾವುದು ಟಚ್ ಮಾಡೋದ್ ರೀತಿ ಒಂದು ಮಾಡೋಣ, ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಅದು ಮಾಡ್ಕೊಂಡ್ವಿ. ಅದು ನಮ್ಗೆ ಒಳ್ಳೆ ಇಂಪ್ರೂವ್ ಆಗಿದೆ. ಕಸ್ಟಮರ್ಸ್ ಎಲ್ಲ ನಮಗೆ ಶಾಲಾ ಕಾಲೇಜ್ದೆಲ್ಲ ಮತ್ತು ಕೆಲವು ಸಣ್ಣ ಫಂಕ್ಷನು, ಆಫೀಸ್ದು, ಬ್ಯಾಂಕ್ದು ಅವೆಲ್ಲ ಸಣ್ಣ ಮಧ್ಯೆ ಆರ್ಡ್ರುಗಳು ಬರ್ತಾ ಇರ್ತವೆ. ಈಗ ನಮ್ಮದು ಇಲ್ಲಿ 12 ವರ್ಷದಿಂದ ಇರೋದ್ರಿಂದ ಈಗ ಸಾಮಾನ್ಯಕ್ಕೆ ಜನಕ್ಕೆ ಎಲ್ಲರಿಗೂ ಗೊತ್ತಾಗಿದೆ. ಈಗ ನನ್ನ ಹತ್ರ ಈ ಜಾಗದ ಮತ್ತೊಂದು ಸ್ಪೆಷಾಲಿಟಿ, ಬಿಸಿ ಬಿಸಿ ಜಿಲೇಬಿ ಇದೆ. ಇದಕ್ಕೆ ಯಾವುದೇ ಆರ್ಟಿಫಿಷಿಯಲ್ ಕಲರು ಅಥವಾ ಸೋಡಾ ಅಥವಾ ಈಸ್ಟ್ ಹಾಕಲ್ವಂತೆ. ಸ್ಯಾಟರ್ಡೇಸ್ ನಮಗೆ ಪೈನಾಪಲ್ ಜಿಲೇಬಿ ಸಿಗುತ್ತೆ ಇಲ್ಲಿ. ಹೇಗಿದೆ ನೋಡೋಣ. ತುಂಬಾ ಕ್ರಿಸ್ಪ್ ಆಗಿದೆ. ಆ ಸ್ವೀಟ್ ಎಲ್ಲ ತುಂಬ ಹದವಾಗಿದೆ. ನಮ್ಮ ಮನೇಲಿ ಏನೇ ಸ್ವೀಟ್ಸ್ ತೊಗೊಬೇಕಂದ್ರೂ ಇಲ್ಲಿಗೆ ಬರ್ತಾರೆ. ನಾವು ಅಟ್ ಎನಿ ಕಾಸ್ಟ್ ನಾವು ಇಲ್ಲಿಗೆ ಅಟ್ಲೀಸ್ಟ್ ವೀಕಲ್ಲಿ ಒಂದು 4 ಟೈಮ್ಸ್ ಆದ್ರೂ ಬಂದಿರ್ತೀವಿ. ಇಲ್ಲೆಲ್ಲ ನಮ್ಮ ಕಂಪ್ನಿಲೆಲ್ಲ ಆದರೆ ಸಮೋಸ ಮತ್ತು ಜಿಲೇಬಿನ ಇಲ್ಲೇ ತರೋದು ಚೆನ್ನಾಗಿರುತ್ತೆ. ತುಂಬ ರೇಟು ಜಾಸ್ತಿ ಇಲ್ಲ. ವಿ ಆರ್ ಆಲ್ ಫಾಂಡ್ ಆಫ್ ಸಮೋಸಾಸ್. ಸಮೋಸ ಅಂತೂ ಸೂಪರ್ ಆಗಿರುತ್ತೆ. ಸಿಟಿ ಸೆಂಟ್ರಲ್ ಇಲ್ಲ ಅನ್ನೋದೊಂದು ಪ್ರಾಬ್ಲಮ್ ಬಿಟ್ರೆ ಹುಡ್ಕೊಂಡು ಅದೇ ಚೆನ್ನಾಗಿರೋದಕ್ಕೆ ಯಾವತ್ತು ಹುಡ್ಕೊಬರ್ಬೇಕಲ್ಲ. ಇಲ್ಲಿ ಧನಲಕ್ಷ್ಮಿಗೆ ಯಾವಾಗ ವಿಸಿಟ್ ಮಾಡ್ತಾ ಇರ್ತೀನಿ. ಮೈಸೂರಲ್ಲಿ ಎಷ್ಟೊಂದು ಕಡೆ ಟೇಸ್ಟ್ ಮಾಡಿದ್ದೀನಿ, ಬಟ್ ಅದಷ್ಟು ಜಾಗದಲ್ಲಿ ಧನಲಕ್ಷ್ಮಿ ಸಮೋಸ ಕಾರ್ನರ್ ಇಸ್ ದ ಬೆಸ್ಟ್.